ಇನ್ನು ಮತದಾರರ ಹೆಸರು ಡಿಲೀಟ್ ವಿಚಾರವಾಗಿ ರಾಹುಲ್ ಗಾಂಧಿಯ ಆರೋಪಕ್ಕೆ ಇವತ್ತು ಬೀದರ್ನಲ್ಲಿ ಶೋಭಾ ಕರಂದ್ಲಾಜೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೀದರ್ನಲ್ಲಿ ರಾಗಾ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಳಂದದಲ್ಲಿ ಗೆದ್ದ ಅಭ್ಯರ್ಥಿ ಯಾರು? ಕಾಂಗ್ರೆಸ್ ಅಭ್ಯರ್ಥಿ ತಾನೆ. ಸಿದ್ದರಾಮಯ್ಯರ ವರುಣ ಕ್ಷೇತ್ರದಲ್ಲಿಯೂ ಮನೆ ನಂ 00 ಇದೆ. ಇನ್ನು 20-25 ಮತದಾರರ ಪಟ್ಟಿ ನೋಡಿದರೆ ಈಗಲೂ 00 ಮನೆ ನಂಬರ್ ಇದೆ. ಮಹದೇವಪುರದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ಬಾಡಿಗೆ ಮನೆಯಲ್ಲಿ ಇದ್ದವರು ಮನೆ ನಂಬರ್ ABCD ಮಾಡಿರ್ತಾರೆ. ಹಾಗಾಗಿ ಮನೆ ನಂಬರ್ ಸರಿಯಾಗಿ ಫೀಡ್ ಆಗಿರಲಿಲ್ಲ, ಡಾಟಾ ಆಪರೇಟರ್ ಸರಿಯಾಗಿ ಫೀಡ್ ಮಾಡಿರಲಿಲ್ಲ. ಮನೆ ನಂಬರ್ ABCD ಹಾಕಿದರೆ ತಗೊಳ್ಳಲ್ಲ, ಆಗ 00 ಹಾಕ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಇದು ಅರ್ಥ ಆಗಲ್ಲ ಏನೋ ಹೇಳೋಕ್ಕೆ ಆಗತ್ತೆ. ಲೋಕಸಭೆ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಕಳ್ಳತನ ಮಾಡೋರಿಗೆ ಕಳ್ಳತನದ ಕುರಿತು ಗೊತ್ತಿರುತ್ತೆ. ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆ ಮಾಡಿದರೆ ಎಲ್ರಿಗೂ ಗೊತ್ತಾಗುತ್ತದೆ. ದೇಶದ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾತನಾಡುವುದು ರಾಹುಲ್ ಗಾಂಧಿ ವಿಚಾರ. ದೇಶದಲ್ಲಿ ಕಲಹ ಸೃಷ್ಟಿ ಮಾಡಿ ಅಶಾಂತಿ ಹುಟ್ಟಿಸುವುದೇ ಕಾಂಗ್ರೆಸ್ನ ಉದ್ದೇಶ. ಇದರ ಹಿಂದೆ ಜಾರ್ಜ್ ಸರೋಜ್ ಇದ್ದಾರೆ. ಅವರ ಉದ್ದೇಶ ಅಶಾಂತಿ ಹುಟ್ಟಿಸುವುದು. ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳು ಜಾರ್ಜ್ ಸೊರಾಸ್ ಅಶಾಂತಿ ಹುಟ್ಟಿಸ್ತಾರೆ ಅಂತ ಹೇಳಿದ್ದಾರೆ. NGO ಮೂಲಕ ಹಣ ಹಾಕ್ತಾರೆ. ಶಾಂತಿ ಕದಡುವ ಉದ್ದೇಶಕ್ಕೆ ಜಾರ್ಜ್ ಸರೋಜ್ ಹಣವನ್ನು ನೀಡ್ತಾರೆ. ಜಾರ್ಜ್ ಸರೋಜ್ ಹಾಗೂ ರಾಹುಲ್ ಗಾಂಧಿ ಕುರಿತಾಗಿ ತನಿಖೆ ಆಗಬೇಕು ಅಂತ ಶೋಭಾ ಕರಂದ್ಲಾಜೆ ಇವತ್ತು ಬೀದರ್ನಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಿದ್ರೆ ಶೋಭಾ ಕರಂದ್ಲಾಜೆ ಅವರು ಏನು ಹೇಳ್ತಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ. ಇವತ್ತು ಬೆಂಗಳೂರು ಮಹದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು. ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು, ಅಧಿಕಾರಿಗಳು, ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂತ ಹೇಳಿ. ಹೋದಾಗ ಕಣ್ಣು ಬಂದಿದ್ದೇನೆ. ಇವರು 100-200 ವೋಟ್ ಅಂತ ಹೇಳಿದ್ರು. ಅಲ್ಲಿ 4 ವೋಟರ್ಸ್ ಇದ್ರು. ಮನೆ ನಂಬರು ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆವನು ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ABCD ಕೊಡ್ತಾರೆ. ಆವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ. ನಾನೀಗ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ನಾನು ತಪ್ಪಂತ ಹೇಳಲ್ಲ. ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಫೀಡ್ ಆಗಲ್ಲ, ಅಲ್ಲಿ ಫೀಡ್ ಮಾಡುವವರು ಏನು ಬಹಳ ತಂತ್ರಜ್ಞಾನ ಇರಲ್ಲ, ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ. ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್. ಆ ಕಾರಣಕ್ಕಾಗಿ ಅಲ್ಲಿ 00 ಆಗ್ತಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ. ಒಬ್ಬ LOP ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ನಾವೇನು ಹೇಳುದು? ಆಳಂದದಲ್ಲಿ ಯಾರಪ್ಪ ಗೆದ್ರು? ವೋಟ್ ಫ್ರಾಡ್ ಆಯ್ತು, ಡಿಲೀಟ್ ಆಯ್ತು, ಆಗಾಯ್ತು, ಈಗಾಯ್ತು ಅಂತ ಹೇಳಿ ಗೆದ್ದವ್ರು ಯಾರು? ಅಂದ್ರೆ ಕರ್ನಾಟಕದಲ್ಲಿ ನೀವು 224ರಲ್ಲಿ 135 ಸೀಟನ್ನ ಗೆದ್ರಿ. ಫ್ರಾಡ್ ಮಾಡಿ ಗೆದ್ರ? ಹೇಗೆ ಗೆದ್ರಿ ನೀವು? ಆಳಂದ ಹೇಗೆ ಗೆದ್ರಿ ನೀವು? ಫ್ರಾಡ್ ಮಾಡಿದ್ರ? ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವರಿಗೆ ಕಳ್ತನದ ಗೊತ್ತಿರುತ್ತೆ. ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೆ ಪಡಿಸಬೇಕು. ಯಾರು ಈ ರೀತಿ ಮಾಡಿದ್ರು ಅಂತ ಹೇಳಿ. ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು. ಇದು ಅವರ ಷಡ್ಯಂತ್ರ. ಅವರು ಹಲವಾರು ನಾಯಕರು ಹೇಳಿದ್ರು ಇದು ಬಾಂಗ್ಲಾದೇಶ ಮಾಡ್ತೀವಿ, ಇದನ್ನ ನೇಪಾಳ ಮಾಡ್ತೀವಿ, ಇದನ್ನ ಶ್ರೀಲಂಕಾ ಮಾಡ್ತೀವಿ. ಉದ್ದೇಶ ಏನು? ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು. ಎಲ್ಲ ಸಂಸ್ಥೆಗಳ ಮೇಲೆ, ಅದು CBI ಇರ್ಬೋದು, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ED ಇರ್ಬೋದು, ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇದರ ಮೇಲಿನ ವಿಶ್ವಾಸವನ್ನ ಜನಕ್ಕೆ ಹೋಗುವಂಗೆ ಮಾಡಬೇಕು. ಇದು ಅವರ ಉದ್ದೇಶ ಇರುವಂಥದ್ದು. ಅಂದ್ರೆ ದೇಶದಲ್ಲಿ ಕಲಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು. ಇದು ಯಾರ್ದು? ಇದರ ತಲೆ ಯಾರ್ದು? ಜಾರ್ಜ್ ಸೊರೋಸ್. ಜಾರ್ಜ್ ಸೊರೋಸ್ನ ಕ್ಯಾಂಪೇನ್ ಅನ್ನ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮಾಡುವಂತ ವ್ಯಕ್ತಿ ಯಾರು? ಅದು ರಾಹುಲ್ ಗಾಂಧಿ. ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಇವತ್ತು ಅಮೆರಿಕ ಹೇಳುತ್ತೆ ಜಾರ್ಜ್ ಸೊರೋಸ್ ಬೇರೆ ಬೇರೆ ದೇಶದಲ್ಲಿ ಆತಂಕವನ್ನ ಮೂಡಿಸ್ತಿದ್ದಾರೆ. ಬೇರೆ ಬೇರೆ ದೇಶಗಳು ಹೇಳ್ತವೆ ಜಾರ್ಜ್ ಸೊರೋಸ್ ಎಲ್ಲ ದೇಶಗಳಿಗೆ NGO ಮೂಲಕ ದುಡ್ಡು ಕೊಡ್ತಾರೆ. ನಮ್ಮ ದೇಶದಲ್ಲಿ ಈ ದುಡ್ಡು ಯಾರಿಗೆ ಬರ್ತಾ ಇದೆ? ಜಾರ್ಜ್ ಸೊರೋಸ್ನ ದುಡ್ಡಿನ ಅವರ ಯೋಚನೆ ಪ್ರಕಾರ ಇವತ್ತು ರಾಹುಲ್ ಗಾಂಧಿ ನಡ್ಕೊಂತಿದ್ದಾರೆ. ಇದರ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.